ಹೊಸ ವರ್ಷ ಅಂದರೆ ಇಷ್ಟೆಯೇ? ನ್ಯೂ ಇಯರ್ ಪಾರ್ಟಿ. ಹೊಸ ವರ್ಷದಲ್ಲಿ ನಾವು ನೀವು. ಹೊಸ ವರ್ಷ ಬರುತ್ತಿದೆ. ಮತ್ತೊಂದು ಡಿಸೆಂಬರ್ 31ರ ರಾತ್ರಿ ಮತ್ತೊಂದು ನ್ಯೂ ಇಯರ್ ಪಾರ್ಟಿ. ಕ್ರಿಸ್ತಪೂರ್ವ 46ರಲ್ಲಿ ಪ್ರಸಿದ್ಧ ರೋಮ್ನ ಚಕ್ರವರ್ತಿ ಜೂಲಿಯಸ್ ಸೀಸರ್ ಜನವರಿ 1ನ್ನು ಅಧಿಕೃತವಾಗಿ ಹೊಸ ವರ್ಷದ ಆರಂಭ ಎಂದು ಘೋಷಿಸಿದ. ಹೊಸ ವರ್ಷದ ಆರಂಭದ ಹಿಂದಿನ ಮನೋವೈಜ್ಞಾನಿಕ ವಿಶ್ಲೇಷಣೆ ಏನು? ಮನುಷ್ಯ ಮೂಲತಃ ಆಶಾವಾದಿ. ಹಿಂದೆ ಏನಾದರೂ ಆಗಲಿ, ಈಗ ಹೇಗೇ ಇರಲಿ, ಮುಂದೆ ಒಳ್ಳೆಯ ದಿನಗಳೇ ಕಾದಿವೆ ಎಂದು ನಂಬುತ್ತಾನೆ. ಆ ನಂಬಿಕೆ ಎಂಥ ಕಷ್ಟಗಳ ನಡುವೆಯೂ ಜೀವನ ಮುಂದುವರಿಸುವ ಧೈರ್ಯ ನೀಡುತ್ತದೆ. ಯಾವುದನ್ನೂ ವ್ಯಾಪಾರೀಕರಣಗೊಳಿಸುವ ಜನರ ಭಾವನೆಗಳನ್ನೇ ಬಂಡವಾಳವಾಗಿಸಿಕೊಂಡು ದುಡ್ಡು ಮಾಡುವ ಪ್ರವೃತ್ತಿ, ಮಾದಕ ದ್ರವ್ಯಗಳು ಯಾವುದೇ ಸಂದರ್ಭದಲ್ಲಿ ಗಮ್ಮತ್ತು ಏರಿಸುತ್ತದೆ ಎಂಬ ಭ್ರಮೆ ಇವೆಲ್ಲವೂ ಸೇರಿ ಇವತ್ತಿನ ಕ್ಷಣಿಕವಾದ ನ್ಯೂ ಇಯರ್ ಪಾರ್ಟಿ ಅಷ್ಟೇ. ಹೊಸ ವರ್ಷದ ನಿರ್ಣಯ, ನ್ಯೂ ಇಯರ್ ರೆಸಲ್ಯೂಷನ್. ಜಗತ್ತಿನಾದ್ಯಂತ 10 ಜನಪ್ರಿಯ ಹೊಸ ವರ್ಷದ ನಿರ್ಣಯಗಳು ಹೀಗಿವೆ. ಶಿಸ್ತು ರೂಢಿಸಿಕೊಳ್ಳುವುದು, ಕಡಿಮೆ ಖರ್ಚು, ಹೆಚ್ಚು ಉಳಿತಾಯ, ಜೀವನವನ್ನು ಪೂರ್ತಿಯಾಗಿ ಖುಷಿಯಾಗಿರಿಸುವುದು, ಆರೋಗ್ಯಕ್ಕಾಗಿ ಶ್ರಮಪಡುವುದು. ಹೊಸತನ್ನು ಕಲಿಯುವುದು, ಧೂಮಪಾನ ಬಿಡುವುದು, ಬೇರೆಯವರಿಗೆ ಸಹಾಯ ಮಾಡುವುದು, ಒಳಿತನ್ನು ಆಶಿಸುವುದು, ಕುಟುಂಬದ ಜೊತೆ ಹೆಚ್ಚು ಸಮಯ ಕಳೆಯುವುದು. ಕೂಡುವ ಕಳೆಯುವ ಆಟ ಈ ಜೀವನ. ಹೊಸ ವರ್ಷದ ಆರಂಭದ ಚಿಂತನೆಯಲ್ಲಿ ಕೂಡಬೇಕು ಒಳ್ಳೆಯ ನೆನಪುಗಳನ್ನು, ಒಳ್ಳೆಯ ಸ್ನೇಹಿತರನ್ನು, ಉತ್ತಮ ಹವ್ಯಾಸಗಳನ್ನು, ಸಾಧನೆಗಳನ್ನು, ಆರೋಗ್ಯಕರ ಅಭ್ಯಾಸಗಳನ್ನು. ಕಳೆಯಲೇಬೇಕು ಕಹಿ ನೆನಪುಗಳನ್ನು, ತಪ್ಪುದಾರಿಗೆಳೆಯುವ ಸ್ನೇಹಿತರನ್ನು, ಕೆಟ್ಟ ಅಭ್ಯಾಸಗಳನ್ನು, ಅನಾರೋಗ್ಯಕರ ಚಟಗಳನ್ನು. ಹೊಸ ವರ್ಷ ಆಚರಣೆ ಹೀಗಿರಲಿ. ಆತ್ಮೀಯರೊಂದಿಗೆ ಆಚರಿಸಿ. ಆಹಾರ ಪಾನೀಯಗಳನ್ನು ಆರೋಗ್ಯ, ರುಚಿ, ವೈವಿಧ್ಯಗಳ ಬಗ್ಗೆ ಗಮನ ನೀಡಿ ತಯಾರಿಸಿ ಸೇವಿಸಿ. ಹಾಡು, ಕುಣಿತ, ಆಟ ಬೇಕು, ಆದರೆ ಅತಿರೇಕವಾಗಬಾರದು. ಮದ್ಯ ಸೇವಿಸುವವರು ಕಡ್ಡಾಯವಾಗಿ ವಾಹನ ಚಲಿಸಬಾರದು.